ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಹೆಸರಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಪಾವ್ ಭಾಜಿ ಮಸಾಲ, ಬಟರ್ ಪಾವ್ ಭಾಜಿ ಮಸಾಲ, ಅದೇ ರೀತಿ ಪನ್ನೀರ್ ಪ್ಲಫಿ ಕೂಡ ಮಾಡಿದೆ. ಈ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ ಜೋರಾಗಿ ಮಳೆ ಬಂತು. ಹಾಗೆ ನನಗೂ ಅನಿಸ್ತು ಅವ್ರಿಗೂ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಡೋಣ ಅಂತೇಳಿ. ನನಗೂ ತಿನ್ನೋಣ ಅನಿಸ್ತು. ಹಾಗೆ ನನ್ನ ಪತಿದೇವರ ಹತ್ರ ನಾನು ಸಾಫ್ಟ್ ಆಗಿರುವಂಥ ಫ್ರೆಶ್ ಆಗಿರೋ ಪಾವನ್ನು ತರಿಸಿದೆ. ಹಾಗೆ ದೋಸೆ ಹೆಂಚಲ್ಲಿ ಬಟರ್ ಹಾಕಿಬಿಟ್ಟು ಪಾವನ್ನು ಕಾಯಿಸಿ ಮನೆಯಲ್ಲೇ ಪಾವ್ ಭಾಜಿ ಮಸಾಲ ಮಾಡಿದೆ. ತುಂಬಾನೇ ಸಕ್ಕತ್ತಾಗಿ ಅದ್ಭುತವಾಗಿ ಸ್ವರ್ಗ ಅನ್ನೋ ರೀತಿಯಲ್ಲಿತ್ತು ಅದು. ಪಾವ್ ಭಾಜಿ ಮಸಾಲ ಅಂತೂ ಅಲ್ಟಿಮೇಟ್. ಹಾಗೆ ಸಾಫ್ಟ್ ಆದ ಪಾವ್ ಕೂಡ ಇದೆ. ನೋಡಿ, ಬನ್ನಿ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಪಾವ್ ಭಾಜಿ ಮಾಡಲಿಕ್ಕೆ ನಾನು ಅಂಗೈಯಲ್ಲಿ ಹಿಡಿಯುವಷ್ಟು ಒಂದು ಸಣ್ಣ ಕಾಲಿಫ್ಲವರನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆ ಎಲ್ಲ ತೆಗೆದೆ ಇವಾಗ. ಹಾಗೆ ಇಲ್ಲಿ ಒಂದು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸುಲಿದಿಟ್ಟಿದ್ದೇನೆ. ಅದೇ ರೀತಿ ಒಂದು ಕ್ಯಾರೆಟ್ ಕೂಡ ಇದರ ಸಿಪ್ಪೆ ಸುಲಿದಿಟ್ಟಿದ್ದೇನೆ. ಒಂದು ಕ್ಯಾಪ್ಸಿಕಮ್, ಇದೆಲ್ಲವನ್ನು ಇವಾಗ ಚೆಂದ ಮಾಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. ಹಾಗೆ ಹೂಕೋಸಿ, ಕಾಲಿಫ್ಲವರನ್ನು ಕಟ್ ಮಾಡಿ ಆಯಿತು. ಅದೇ ರೀತಿ ಕ್ಯಾರೆಟನ್ನು ಕೂಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಆಲೂಗಡ್ಡೆ, ಕಾಲಿಫ್ಲವರ್, ಕ್ಯಾಪ್ಸಿಕಮ್, ಅದೇ ರೀತಿ ಹಸಿ ಬಟಾಣಿ ಬೇಕೇ ಬೇಕು ಇದಕ್ಕೆ. ಕ್ಯಾರೆಟ್ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಇದೆಲ್ಲವೂ ಕೂಡ ತಂದದಿತ್ತು, ಹಾಗೆ ಮಾಡ್ತಾ ಇದ್ದೇನೆ. ಇದೆಲ್ಲವನ್ನು ಒಮ್ಮೆ ನಾನು ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಸ್ವಲ್ಪ ತೊಳಿತಾ ಇದ್ದೇನೆ. ಅಂದರೆ ಕಾಲಿಫ್ಲವರ್ ಎಲ್ಲ ಇದೆಲ್ಲ ಹಾಗೆ ಚೆನ್ನಾಗಿ ತೊಳೆದ ಮೇಲೆ ಇದನ್ನು ಇವಾಗ ಒಂದು ಕುಕ್ಕರಲ್ಲಿ ಹಾಕಿ ಇದು ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಉಪ್ಪು, ಎಣ್ಣೆ ಎಲ್ಲ ಏನು ಹಾಕಲಿಲ್ಲ ಇಲ್ಲಿ. ಇವಾಗ ಒಂದೆರಡು ವಿಸಿಲ್ ಇದನ್ನು ಕೂಗಿಸ್ಕೊಳ್ಳೋಣ. ಹಾಗೆ ಈ ಬೆಂದ ಮೇಲೆ ಈ ರೀತಿ ಆಗಿದೆ. ಇದು 2 ವಿಸಿಲ್ ಆಗಿದೆ. ಹಾಗೆ ಒಂದು ಮ್ಯಾಶರ್ ತಗೊಂಡು ಇದನ್ನು ಚೆಂದ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಳ್ಳೆ ಪುಡಿ 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 ಆಗಬೇಕು. ಅಂದರೆ ಒಳ್ಳೆ ನೀಟಾಗಿ ಬೆಂದಿದ್ರೆ ಆಗುತ್ತೆ. ಹಾಗೆ ಈ ರೀತಿ ಚೆಂದ ಅದು ಮಸಾಲ ರೀತಿ ಒಂದು ಪುಡಿ ಪುಡಿ ಆಗಬೇಕು. ಇದಕ್ಕೆ ಇವಾಗ ಇನ್ನು ಸ್ವಲ್ಪ ಹಸಿ ಬಟಾಣಿ, ಈ ಫ್ರೋಝನ್ ಪೀಸ್ ಇರುತ್ತಲ್ಲ, ಫ್ರೋಝನ್ ಗ್ರೀನ್ ಪೀಸ್, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ. ಇದೆಲ್ಲ ತರಕಾರಿಗಳು ಬೆಂದ ಮೇಲೆ ಹಸಿ ಬಟಾಣಿನ ಹಾಕಬೇಕು. ಯಾಕಂದರೆ ಮೊದಲಿಗೆ ಹಾಕಿ ನಾವು ಕುಕ್ಕರಲ್ಲಿ ಬೇಯಿಸಿದ್ರೆ ಇದು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಬೇಕಾದ್ರೆ ಅದು ಕೂಡ ಎಲ್ಲ ಕಲಡಿ ಹೋಗ್ತದೆ. ಬಟಾಣಿ ಹಾಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರಬೇಕದು. ಹಾಗೆ ಈ ಕಡೆಯಿಂದ ನಾನು 3 ಟೊಮ್ಯಾಟೋನ ಕಟ್ ಮಾಡಿ ಬ್ಲೆಂಡರಲ್ಲಿ ಹಾಕಿ ಟೊಮ್ಯಾಟೊ ಪ್ಯೂರಿ ತೆಗಿತಾ ಇದ್ದೀನಿ. ಹಾಗೆ ಇದು ತುಂಬ ಇದರಲ್ಲಿ ಮೇಯ್ನ್ ಆಗಿರುವಂಥದ್ದು, ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಟೊಮ್ಯಾಟೊ ಪ್ಯೂರಿ ಕೂಡ ರೆಡಿಯಾಗಿದೆ. ಈ ಕಡೆಯಿಂದ ಇದು ಕುದಿಲಿಕ್ಕೆ ರೆಡಿಯಾಗಿದೆ. ಹಸಿ ಬಟಾಣಿ ಇದರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನಲ್ವಾ. ಹಾಗೆ ಉಪ್ಪು ಹಾಕಲಿಲ್ಲ. ಇದೆಲ್ಲ ಬೆಂದ ಮೇಲೆ ಮತ್ತೆ ಉಪ್ಪು ಹಾಕುವಾಗ ಸ್ವಲ್ಪ ಬೇಗ ಬೇಯ್ತದೆ. ಇವಾಗ ಮಸಾಲ ರೆಡಿ ಮಾಡಲಿಕ್ಕೆ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ತುಪ್ಪ ಇದ್ದರೆ ತುಪ್ಪ ಯೂಸ್ ಮಾಡಿ, ಬೆಣ್ಣೆ ಇದ್ದರೆ ಬೆಣ್ಣೆ ಯೂಸ್ ಮಾಡಿ, ಎಣ್ಣೆ ಇದ್ದರೆ ಎಣ್ಣೆ ಯೂಸ್ ಮಾಡಿ, ಯಾವುದೂ ಆಗುತ್ತೆ. ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆ ಇದರಲ್ಲಿ 2 ಈರುಳ್ಳಿಯನ್ನು ನಾನು ಕಟ್ ಮಾಡಿಟ್ಕೊಂಡದ್ದು. ಹಾಗೆ 1 ಈರುಳ್ಳಿಯನ್ನು, ದೊಡ್ಡದಾಗಿರೋ ಈರುಳ್ಳಿ, ಹಾಗೆ ಇದನ್ನು ತುಪ್ಪದಲ್ಲಿ ಮತ್ತು ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೆಂಪಗಾದರೆ ಸಾಕು ಇದು. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಬೇಕಾಗುತ್ತೆ. ಹಾಗೆ ಮನೆಯಲ್ಲೇ ನೀವು ಮಾರ್ಟರಲ್ಲಿ ಪೇಸ್ಟ್ ಮಾಡಿಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಬ್ಲೆಂಡರಲ್ಲಿ ಹಾಕಿದ್ದೇನೆ, ಟೊಮ್ಯಾಟೊ ಪ್ಯೂರಿ ಹೇಗೂ ಮಾಡಿದ್ದೆಲ್ಲ. ಹಾಗೆ ಅದರಲ್ಲೇ ಸ್ವಲ್ಪ ಈ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿಬಿಟ್ಟು ಕ್ರಷ್ ಮಾಡ್ಕೊಂಡಿದ್ದೇನೆ. ಇದು ಕೂಡ ಒಳ್ಳೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ತುಪ್ಪದಲ್ಲಿ ಮತ್ತು ಎಣ್ಣೆಯಲ್ಲಿ ಹುರಿತಾ ಇರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದೆ. ಹಾಗೆ ಇದು ಸ್ವಲ್ಪ ಕೆಂಪಗಾದರೆ ಸಾಕು. ಇನ್ನಿವಾಗ ನಾವು ಮಾಡಿರುವಂಥ ಟೊಮ್ಯಾಟೊ ಪ್ಯೂರಿ ರೆಡಿಯಾಗಿದೆ ಎಲ್ಲ. ಇದನ್ನು ಹಾಕಿಬಿಟ್ಟು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇದು ಕೂಡ ಅಷ್ಟೇ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಖಾರವಾಗೂ ಮಾಡ್ಬೋದು, ಇಲ್ಲ ಹದ ಮಕ್ಕಳಿಗೆ ಇಷ್ಟಪಡೋದಾದರೆ ಕಲರ್ ಹೇಗೂ ಹೀಗಿರುತ್ತೆ, ಹಾಗೆ ಸ್ವಲ್ಪ ಖಾರ ಕಡಿಮೆನೂ ಮಾಡ್ಬೋದು. ನಾನಿಲ್ಲಿ ಒಂದು ಮನೆಯಲ್ಲೇ ಯಾವಾಗಲೂ ಹೇಳ್ತಾ ಇರ್ತೇನೆ, ಬ್ಯಾಡಗಿ ಮೆಣಸನ್ನು ಬೇಸಿಗೆ ಟೈಮಲ್ಲಿ ಸ್ವಲ್ಪ 1-2 kgನೋ 1 kgನೋ ತಂದು ಒಣಗಿಸಿ ಅದರ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ಖಾರ ಇರೋದಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು, ತಂಪು ಅಂತ. ಹಾಗೆ ನಾನಿಲ್ಲಿ 2.5 ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿಯನ್ನು ಹಾಕಿದ್ದೇನೆ. ಕಲರು ಚೆನ್ನಾಗಿ ಬರುತ್ತೆ, ತುಂಬ ಖಾರನೂ ಆಗಲ್ಲ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಇದನ್ನ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮನೆಯಲ್ಲಿ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನೇ ಫುಡ್ ಮಾಡಬೇಕಂದ್ರೂ ನಮ್ಮ ಹತ್ರ ಗರಂ ಮಸಾಲ ಪುಡಿ, ಅದೇ ರೀತಿ ಜೀರಾ ಪುಡಿ, ಕೊತ್ತಂಬರಿ ಪುಡಿ, ಇದು 3 ಇದ್ದರೆ, ಅದೇ ರೀತಿ ಸ್ವಲ್ಪ ಕಸೂರಿ ಮೇಥಿನೂ ಸ್ಟೋರ್ ಮಾಡ್ಕೊಳ್ಬೋದಪ್ಪ. ಹಾಗೆ ಇದೆಲ್ಲ ಇದ್ದರೆ ಮನೆಯಲ್ಲಿ ರೆಸ್ಟೋರೆಂಟ್ಗೂ ಮೀರಿದ ನಾವು ಒಳ್ಳೆ ಟೇಸ್ಟಿಯಾದ ಫುಡ್ಡನ್ನು ಮಾಡ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಇವಾಗಲೇ ಹಾಕಿ ಚೆಂದ ಮಾಡಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಕಲರ್ ನೋಡಿ ಎಷ್ಟು ಚೆಂದ ಬಂದಿದೆಲ್ಲ. ಹಾಗೆ ಇದು ಸ್ವಲ್ಪ ಕುದೀತಾ ಇದೆ. ಈ ಕಡೆಯಿಂದ ಬಟಾಣಿ ಎಲ್ಲ ಬೇಯ್ತಾ ಇದೆ, ಬೆಂದಿದೆ ಇವಾಗ, ಆಲ್ಮೋಸ್ಟ್ ಬೆಂದಿದೆ. ಇದು ಬೇಗನೆ ಬೇಯುತ್ತೆ, ಫ್ರೋಝನ್ ಬಟಾಣಿ ಅಲ್ವಾ. ಹಾಗೆ
ಇವಾಗ ನಾವು ಮಾಡಿರುವಂಥ ಮಸಾಲ ಕೂಡ ರೆಡಿಯಾಗಿದೆ. ಈ ತಿಕ್ಕಾದ ಮಸಾಲವನ್ನು ಈ ಗ್ರೇವಿಯಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಹೇಳಬೇಕಂತಲೇ ಇಲ್ಲ, ಪರ್ಫೆಕ್ಟ್ ಆದ ಪಾವ್ ಭಾಜಿ ಮಸಾಲ ರೆಡಿಯಾಗುತ್ತೆ. ನಿಮ್ಗೆ ಗೊತ್ತಿತ್ತಾ ಇಷ್ಟು ಈಸಿಯಲ್ಲಿ ಪಾವ್ ಭಾಜಿ ಮಸಾಲ ರೆಡಿಯಾಗುತ್ತೆ ಅಂತ? ಅಂಗಡಿಯಿಂದ ನೋಡಿ ಯಾವುದೇ ಪಾವ್ ಭಾಜಿ ಮಸಾಲ ಪೌಡರ್ ತರಬೇಕಂತಲೇ ಇಲ್ಲ. ಮೊನ್ನೆ ತಾನೇ ನಾನು ನಿಮಗೆ ಚನ್ನ ಮಸಾಲ ಪೌಡರ್ ಯೂಸ್ ಮಾಡದೇನೆ ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತೇಳಿ ತೋರಿಸಿಕೊಟ್ಟೆ. ತುಂಬ ಜನ ಟ್ರೈ ಮಾಡಿದ್ರಂತೆ, ಅದ್ಭುತವಾಗಿ ಬಂತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿದ್ದಾರೆ. ಹಾಗೆ ಇವತ್ತು ಪಾವ್ ಭಾಜಿ ಮಸಾಲ ಸೂಪರ್ ಆಗಿದೆ ನೋಡಿ, ಮಾತ್ರ ಇದು ಟೇಸ್ಟ್ ಅಂತೂ ಅತ್ಯದ್ಭುತವಾಗಿದೆ. ಹಾಗೆ ಇದು ಕುದೀತಾ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣನ್ನು ಬೇಕಂದರೆ ಹಾಕ್ಬೋದು. ಕೆಲವು ರೆಸ್ಟೋರೆಂಟ್ಗಳಲ್ಲಿ ವಿನೆಗರ್ಸ್ ಕೂಡ ಹಾಕ್ತಾರೆ ಅನಿಸುತ್ತೆ. ಹಾಗೆ ಇಲ್ಲಿ ನಾನು ನೋಡಿ ಬಟರ್ ಹಾಕಿದ್ದೇನೆ, ಹಾಗೆ ಬೆಣ್ಣೆಯನ್ನು ಹಾಕಿದ್ದೇನೆ ಇದಕ್ಕೊಂದು ತುಂಡು. ಅಲ್ಲೇ ಚಂದ ಅದು ಮೆಲ್ಟ್ ಆಗಿ ತುಂಬ ಸೂಪರಾಗಿ ಬರುತ್ತೆ ಆಯಿತಾ. ಈ ಕಡೆ ದೋಸೆ ಹೆಂಚಲ್ಲಿ ನಿಮ್ಮ ಹತ್ರ ಗುಂಡಿ ತವಾ ಏನಾದರೂ ಇದ್ದರೆ ಅದರಲ್ಲಿ ಒಂದು ಸೈಡಲ್ಲಿ ಪಾವ್ ಭಾಜಿ ಮಸಾಲ ಹಾಕ್ಬೋದು, ಒಂದು ಸೈಡಲ್ಲಿ ಪಾವ್ ಭಾಜಿನ ಬೆಣ್ಣೆನಲ್ಲಿ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೋದು. ಕೆಲವರು ಪಾವನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಸೀಳು ಮಾಡಿಬಿಟ್ಟು ಅದನ್ನು ಆ ರೀತಿ ಕೂಡ ಫ್ರೈ ಮಾಡ್ಕೊಳ್ತಾರೆ. ನಾನು ಜಸ್ಟ್ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಫ್ರೆಶ್ ಆದ ಪಾವ್. ತುಂಬ ಖುಷಿ ಆಯಿತು ನನಗೂ ಕೂಡ. ಹಾಗೆ ಬೆಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಹಾಗೆ ಉಬ್ತಾ ಇತ್ತು, ಅದು ಉಬ್ಬಿ ಉಬ್ಬಿ ಬರ್ತಾ ಇತ್ತು, ಅಷ್ಟು ಸೂಪರ್ ಆಗಿದೆ ಪಾವ್ ಕೂಡ. ಹಾಗೆ ಜಸ್ಟ್ ನಾನು ಸೀಳು ಮಾಡದೆ ಡೈರೆಕ್ಟಾಗಿ ಮಕ್ಕಳಿಗೆ ಹೀಗೆ ಮಾಡಿಕೊಡ್ತಾ ಇದ್ದೇನೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಆದಿತ್ಯ ಕೂಡ ಹೇಳಿದ ತುಂಬ ಸಖತ್ತಾಗಿತ್ತು ಅಂತೇಳಿ. ಹಾಗೆ ಪಾವ್ ಭಾಜಿ ಮಸಾಲ ಸರ್ವ್ ಮಾಡಬೇಕಾದ್ರೂ ಅದರಲ್ಲೊಂದು ಸ್ವಲ್ಪ ಬೆಣ್ಣೆನ ಹಾಕಿ ಸರ್ವ್ ಮಾಡಿ ಆಯಿತಾ, ತುಂಬ ಚೆನ್ನಾಗಿರ್ತದೆ. ಮತ್ತು ಬಿಸಿ ಬಿಸಿ ತಿನ್ನಲಿಕ್ಕಂತೂ ಸ್ವರ್ಗ ಅಲ್ಟಿಮೇಟ್ ಆಗಿರ್ತದೆ. ಹಾಗೆ ಇದು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಹಸಿ ಈರುಳ್ಳಿ ಕೊಚ್ಚಲು, ಬೇಕಾದರೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕ್ಬೋದು, ಮತ್ತು ಕರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನನ್ನ ಹತ್ರ ತಂದದಿರಲಿಲ್ಲ ಮಾರೆ, ಹಾಗೆ ಹಾಕಲಿಲ್ಲ ನಾನು. ನೀವು ಬೇಕಾದರೆ ಮಾಡಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ನೆನಪಲ್ಲ ಆಯಿತಾ. ಆಮೇಲೆ ಒಂದು ಸಣ್ಣ ತುಂಡು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಇಟ್ಟರೆ ಅಲ್ಲಿಗೆ ಆಯಿತು ಪರ್ಫೆಕ್ಟ್ ಆದ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾವ್ ಭಾಜಿ ಮಸಾಲ. ನೋಡಿ ಇಲ್ಲಿ ಇಡೀ ಪಾವನ್ನು, ಅಂದರೆ ಅಷ್ಟು ಸಾಫ್ಟ್ ಆಗಿದೆ, ಉಬ್ಬಿ ಉಬ್ಬಿ ಮೇಲೆ ಬರ್ತಾ ಇದೆ ಬೆಣ್ಣೆಯಲ್ಲಿ. ನಂಗೆ ಅದು ನೋಡಬೇಕಾದ್ರೇ ಖುಷಿ ಆಗ್ತಾ ಇದೆ. ಅಂದರೆ ಬೆಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಸಾಫ್ಟ್ ಆದ ಪಾವ್, ತುಂಬ ಖುಷಿ ಆಯಿತು ನನಗೆ. ಮಗ ಸ್ವಲ್ಪ ಪೀನಟ್ ಬಟರ್ ಹಾಕಿಬಿಟ್ಟು ತಿಂತೇನೆ ಇನ್ನೊಂದು ಪಾವ್ ಅಂತ ಹೇಳಿದ. ಹಾಗೆ ಅವನಿಗೆ ಸ್ವಲ್ಪ ಪೀನಟ್ ಬಟರ್ ಹಾಕಿ ಇನ್ನೊಮ್ಮೆ ಟೇಸ್ಟ್ ಮಾಡ್ತೇನಂತ ಅದನ್ನು ಹಾಕಿ ಕೊಟ್ಟೆ. ಹಾಗೆ ಇಲ್ಲಿ ಬಿಸಿ ಬಿಸಿ ಪಾವ್ ಭಾಜಿ, ಬಟರ್ ಪಾವ್ ಭಾಜಿ ಮಸಾಲ ಅಂತ ಹೇಳ್ಬೋದು. ಸ್ವಲ್ಪ ಬಟರ್ ಹಾಕಿ ಸರ್ವ್ ಮಾಡಬೇಕಾದ್ರೆ ಒಂಚೂರು ಈರುಳ್ಳಿ ಕೊಚ್ಚಲು, ಅದೇ ರೀತಿ ಕೊರಿಯಂಡರ್ ಲೀವ್ಸ್ ಇದ್ದರೆ ಹಾಕ್ಬೋದು, ಒಂದು ಸಣ್ಣ ತುಂಡು ಲೆಮನ್, ಇಷ್ಟೇ ಸಾಕು. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ, ಥ್ಯಾಂಕ್ ಯು, ಟೇಕ್ ಕೇರ್. ಫ್ರೆಂಡ್ಸ್, ನಿಮ್ಗೆ ಖಂಡಿತ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಆಯಿತಾ. ಅದೇ ರೀತಿ ಕಿಣಿಸುವ ಸರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.